The balance sheet of Civil Limited as of 31st 12/2020 is as follows. Liabilities ಅಲ್ಲಿ equity shares of rupees 10 each 5 lakh, general reserve 2 lakh, profit loss account 1 lakh, sundry creditors 80,000. ಇದು ನೀವು ಔಟ್ ಬೈ ಅಲ್ವಾ? ಎಸ್ ಸರ್. ಕೊಡ್ತಾ ಇದ್ದೀರಾ. ಬಿಲ್ಸ್ ಪೇಬಲ್ 20,000 ಔಟ್ ಬೈ. ದೀಸ್ ಟು ಆರ್ ಔಟ್ ಬೈ ಅಲ್ವಾ? ಕಂಪ್ನಿಯಿಂದ ಹೊರಗೆ ಅಸೆಟ್ಸ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ, ಪ್ಲಾಂಟ್ ಅಂಡ್ ಮಷಿನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್ಸ್ ಅನ್ನು ತಗೋಬಾರ್ದು. ಇನ್ವೆಸ್ಟ್ಮೆಂಟ್ ಅನ್ನು ತಗೋಬಾರ್ದು. ಇಟ್ಸ್ ನಾಟ್ ಅಸೆಟ್, ರೈಟ್? ಅಸೆಟ್ ಅದು ನಮ್ಮ ಅಸೆಟ್ ಅಲ್ಲ, ನಮ್ಮ ಅದು ಅಸೆಟ್, ಬಟ್ ಅದು ಬಿಸ್ನೆಸ್ಸಿಗೆ ಅಸೆಟ್ಸ್ ಅಲ್ಲ. ನಮ್ಮ ಬಿಸ್ನೆಸ್ಸಿಗೆ ಏನು ಬೇಕು? ಲ್ಯಾಂಡ್ ಬೇಕು, ಬಿಲ್ಡಿಂಗು, ಫರ್ನಿಚರ್ ಇವೆಲ್ಲ ಬೇಕು. ಇನ್ವೆಸ್ಟ್ಮೆಂಟು ನಮ್ಮ ಅಮೌಂಟ್ ಜಾಸ್ತಿ ಅಂತ ಹೇಳಿ ನಾವೇ ಮಾಡ್ತೀವಿ, ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೀವಿ. ಅದರಿಂದ ಇದು ನಮ್ಮ ಬಿಸ್ನೆಸ್ ರನ್ ಆಗುತ್ತೆ ಅಲ್ವಾ? ತಗೋಬಾರ್ದು. ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಡೆಟಾಸ್, ಕ್ಯಾಶ್ ಎಲ್ಲ ಇರುತ್ತೆ. ಇದು ಅಸೆಟ್ ಅಲ್ವಾ? ನಮ್ಮ ಹತ್ರ ಇದೆ. ಡೆಟಾಸ್ ಕೊಡ್ತಾರೆ, ಸ್ಟಾಕ್ ಕೊಡ್ತಾರೆ, ಬಿಯರ್ ಬರುತ್ತೆ, ಇವೆಲ್ಲ ಬರೋದು. ಸೊ ಇಟ್ಸ್ ಅಸೆಟ್. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಇದೆ. ಬಿಫೋರ್ ಇದ್ರೆ ಟ್ಯಾಕ್ಸ್ ಲೆಸ್ ಮಾಡಬೇಕು. ಬಿಫೋರ್ ಇದ್ರೆ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ ಪರ್ಸೆಂಟ್ ಅವರೇ ಕೊಡ್ತಾರೆ, ಲೆಸ್ ಮಾಡಿ ಬರ್ಕೋಬೇಕು. ಇದರಲ್ಲಿ ಟ್ಯಾಕ್ಸ್ ಲೆಸ್ ಮಾಡಿ ಕೊಟ್ಟಿದ್ದಾರೆ. ಬಿಫೋರ್ ಇದ್ರೆ ಅವರೇ ಹೇಳ್ತಾರೆ ಟ್ಯಾಕ್ಸ್ ರೇಟ್ ಕೊಡ್ತಾರೆ, ಅದು ಟ್ಯಾಕ್ಸ್ ಮಾಡಿ ಲೆಸ್ ಮಾಡ್ತಾರೆ. ಈಗ ಆಗಿಲ್ಲ, ಅದು ಕೊಟ್ಟಿದ್ದಾರೆ. 2018 ಎಷ್ಟಿದೆ? 1,30,000 ಅಲ್ವಾ? ಇನ್ಕ್ಲೂಡಿಂಗ್ ಅಬ್ನಾರ್ಮಲ್ ಲಾಸ್ ಇದೆ. ಏನು ಮಾಡ್ತೀರಾ? ಲಾಸ್ ಪ್ಲಸ್ ಮಾಡ್ಕೋಬೇಕು. ಅಲ್ಲ, ಕರೆಕ್ಟ್ ಇನ್ಕ್ಲೂಡಿಂಗ್ ಇದೆ. ಈಗ ಅಬ್ನಾರ್ಮಲ್ ಲಾಸ್ ಅಂತ ಇನ್ಕ್ಲೂಡ್ ಆಗ್ಬಿಟ್ಟಿದ್ದಾರೆ ಅಲ್ಲಿ. ಏನಂತ ನೋಡ್ರಿ, ಇನ್ಕ್ಲೂಡಿಂಗ್ ಅಬ್ನಾರ್ಮಲ್ ಲಾಸ್ ಆಫ್ rupees 15,000. ಆ 15,000 ಲಾಸ್ ತೋರಿಸ್ತಾ ಇದ್ದಾರೆ ಅಲ್ಲಿ. ಅದು ಇನ್ಕ್ಲೂಡ್ ಆಗ್ಬಿಟ್ಟಿದೆ. ಏನು ಮಾಡ್ತೀರಾ? ಇದ್ಮೇಲೆ ಮತ್ತೆ ಪ್ಲಸ್ ಮಾಡ್ಕೋ ಆ್ಯಡ್ ಮಾಡ್ಬೇಕಲ್ವಾ? ಯಾವಾಗ ಅಷ್ಟೇ ಲಾಸ್ ಬರೋದಿಲ್ಲ, ಪ್ರಾಫಿಟ್ ತೋರಿಸದೇ ಇರೋದು. ಸೊ ಏನು ಮಾಡ್ತೀರಾ? ಅಲ್ವಾ? ಅದು ಲಾಸಲ್ಲಿ ಕಿಶೋರ್ ಅದೆಲ್ಲಕ್ಕೆ ಯಾಕೆ ತೋರಿಸ್ತಾ ಇದೆ? ಪ್ರಾಫಿಟ್ ಇದೆಯಲ್ಲ, ಅದೆಲ್ಲಕ್ಕೆ ಯಾಕೆ ತೋರಿಸ್ತಾ ಇದೆ? ಅಂತ ಅಂದರೆ ಪ್ರಾಫಿಟ್ ಜಾಸ್ತಿ ಆಗ್ತೈತಲ್ಲ. ಇನ್ನು ಎಷ್ಟು ಅಮೌಂಟು? ಎಷ್ಟು ಇದು? 15,000. 1,45 1,45 ಯಾವ್ದು? 2,080 ಪ್ರಾಫಿಟ್. ಏನಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಆ 15,000 ಲಾಸ್ ಆದ್ಮೇಲೆ ಇಷ್ಟು ತೋರಿಸ್ತಾ ಇದೆ ಪ್ರಾಫಿಟ್. ಅದು ಲಾಸ್ ಇಲ್ಲ ಎಷ್ಟಾಗುತ್ತೆ ಪ್ರಾಫಿಟ್? ಒಂದು 1,45 ಆಗ್ತಾ ಇತ್ತು ಅಲ್ವಾ? ಬಿಕಾಸ್ ಆಫ್ ಸಮ್ ಸ್ಟಾಕ್ ಡೆಸ್ಟ್ರಾಯ್ಡ್ ಬೈ ಫೈರ್, ಏನೋ ಕಳ್ತನ ಏನೋ ಆಗಿದೆ, ಅದರಿಂದ ಪ್ರಾಫಿಟ್ ಎಷ್ಟು ಬೇಕಂದ್ರೆ 1,45. ಅದಾಗಿದ್ದರಿಂದ ಅದು ಏನಾಗಿದೆ? ಪ್ರಾಫಿಟ್ ಕಡಿಮೆ ತೋರಿಸ್ತಾ ಇತ್ತು, ಅದು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು 2019 rupees 1,25,000 ಇದೆ. ಡೈರೆಕ್ಟ್ ಇದೆ, ಅದಕ್ಕೆ ಏನಿದಲ್ವಾ? 20 rupees 1,50,000 ಇದೆ. ಇದು ಎಸ್ ಸರ್. ಆಗಿದ್ಮೇಲೆ ಈಗ ನಿಮಗೆ ಡೈರೆಕ್ಟ್ ನೋಡಿ 1,45 ಇದೆ, 1,25 ಇದೆ. ಚೆಕ್ ಮಾಡಿಲಿ, ದಿಸ್ ವೆರಿ ಇಂಪಾರ್ಟೆಂಟ್. 1,45 1,25 ಕಡಿಮೆ ಆಯಿತು, ಮತ್ತೆ ಹೆಚ್ಚಿಗೆ ಆಯ್ತಲ್ವಾ? ಫ್ಲಕ್ಚುಯೇಟಿಂಗ್ ಇದೆ. ಫ್ಲಕ್ಚುಯೇಟ್ ಇದ್ರೆ ವೇಟ್ಸ್ ತಗೋವಾಗಿಲ್ಲ, ತಗೋಬಾರ್ದು. ಈಗ ಡೈರೆಕ್ಟ್ ಆಗಿ ಟೋಟಲ್ ಪ್ರಾಫಿಟ್ ನಮಗೆ ಟೋಟಲ್ ಪ್ರಾಫಿಟ್ಸ್ 4,20,000 ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಅಲ್ವಾ? ಎಸ್ ಸರ್. 4,20,000 20 Yes sir. ಡಿವೈಡ್ ಬೈ 3 ಇಯರ್ಸ್ ಅಲ್ವಾ? ಎಸ್ ಸರ್. 1,40,000. 1,40,000. Yes sir. So this is average Profit. profit. ಇನ್ವೆಸ್ಟ್ಮೆಂಟ್ ಕೊಟ್ಟವ್ರೆ, ಬಟ್ ಅದೆಲ್ಲ ಈಗ ಆಗಿಲ್ಲ. ನಮಗೆ ಸೂಪರ್ ಪ್ರಾಫಿಟ್ಗೆ ನಾರ್ಮಲ್ ಪ್ರಾಫಿಟ್ ಬೇಕೇ ಬೇಕಲ್ವಾ? ನಾವು ಪ್ರಾಫಿಟ್ಗೆ ಎ ಸಿ ಬೇಕಲ್ವಾ? ಆ ಕ್ವಶನ್ಸ್ ಅಲ್ಲಿ ಎ ಸಿ ಕೊಟ್ಟಿಲ್ಲ, ಕೊಟ್ಟಿದ್ದಾರಾ? ಪ್ರೀವಿಯಸ್ ಅಲ್ಲಿ ಎ ಸಿ ಕೊಟ್ಟಿದ್ರು, ಈಗ ಕೊಟ್ಟಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಕೊಟ್ಟರೆ ಅದು ತಗೋಬೇಕು, ಇಲ್ಲ ಬುಕ್ ವ್ಯಾಲ್ಯೂ ತಗೋಬೇಕು, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಎಕ್ಸೆಪ್ಟ್ ಇನ್ವೆಸ್ಟ್ಮೆಂಟ್. ಹಾಗಿದ್ಮೇಲೆ ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ, ತಗೋತಾ ಇದ್ದೀನಿ, ಅದು ಅಡ್ಜಸ್ಟ್ಮೆಂಟ್ ಇಲ್ಲ, ಎಷ್ಟಿದೆ? 2 lakh. ನೆಕ್ಸ್ಟು ಪ್ಲಾಂಟ್ ಅಂಡ್ ಮಷಿನರಿ ಇದೆ, 1 lakh ಅಲ್ವಾ? ಎಸ್ ಸರ್. ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗೆ ತಗೋತಾ ಇದ್ದೀನಿ. ಫರ್ನಿಚರ್ ಏನಿಲ್ಲ ಸರ್. 1 lakh ಅಲ್ವಾ? ಎಸ್ ಸರ್. ಇನ್ವೆಸ್ಟ್ಮೆಂಟ್ಸ್ ತಗೊಳಂಗಿಲ್ಲ.
ಕರೆಂಟ್ ಅಡ್ಜಸ್ಟ್ಮೆಂಟ್ ಇದೆಯಾ? ಎಸ್ ಸರ್ ಎಷ್ಟಿದೆಯಪ್ಪ? ಕರೆಂಟ್ ಅಸೆಟ್ ಆರ್ ಬಿ ಟೇಕನ್ ಅಟ್ 4,50,000. ಸೊ ಮಾರ್ಕೆಟ್ ವ್ಯಾಲ್ಯೂ ಇದು ಎಸ್ ಸರ್ 4,50,000 ತಗೊಂಡಿದ್ರಿ, ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ತಗೊಂಡಿದ್ರಿ ಅಲ್ವಾ? ಇದ್ರೆ ತಗೋಗಿಲ್ಲ, ಬುಕ್ ಅಲ್ಲಿ ತಗೋಗಿ ಎಲ್ಲ ಬುಕ್ ವ್ಯಾಲ್ಯೂ 8,50,000. ಎಲ್ಲ ಬುಕ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಮಾರ್ಕೆಟ್ ತಗೊಂಡಿದ್ರ ಟೋಟಲ್ 8,50,000. 8,50 ಆಯ್ತು ಲೆಸ್ ಔಟ್ ಗೋ ಇಲ್ಲ ಅಲ್ವಾ? ಎಸ್ ಸರ್ ಎರಡರಲ್ಲಿ ಸನ್ರಿ ಕ್ರೆಡಿಟ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, 80,000 ಇದೆ, ಬಿಲ್ಸ್ ಪೇಯಬಲ್ ಅಲ್ವಾ? ಎಸ್ ಸರ್ 20,000 ಇಂದ ಮೈನಸ್ ಮಾಡ್ತೀರಾ 50,000. half of current year profit ಇರಬೇಕಲ್ವಾ? ಎಸ್ ಸರ್ half of current year profit half ಎಷ್ಟಿದೆ? 1,50,000 ಇದೆ ಅಲ್ವಾ? ಎಸ್ ಸರ್ 1,50,000 ಇದೆ ಅಂದ್ರೆ 75,000 ಹೌದಲ್ವಾ? ಹಾಂ ಸರ್ ಕರೆಕ್ಟ್. ಇದು 1,50,000 ಇದೆ, ಲಾಸ್ಟ್ ಪ್ರಾಫಿಟ್ ತಗೋಬೇಕು. 1,50,000 ತಗೊಂಡಿದ್ದೀರಾ, 1,50,000 ಹಾಫ್ ಅದಷ್ಟು 75,000. 0.5 ಅಂದ್ರೆ ಹಾಫ್ ಒಂದು ಅಷ್ಟೇ, ಅದು ಲೆಸ್ ಮಾಡ್ತೀರಾ ಎಸ್ ಸರ್ 6,70,000. ಇನ್ವೆಸ್ಟ್ಮೆಂಟ್ ಎಲ್ಲ ತೊಗೊಳಂಗಿಲ್ಲ ಕಣ ಸರ್. ಇನ್ವೆಸ್ಟ್ಮೆಂಟ್ ತೊಗೋಬೇಕು ಅಂತ ಕೇಳ್ತಾವೆ ನೀವು. ಅದೇ ಕಿಶೋರ್ ನಮ್ಗೆ ಬೇಕಾಗಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ಮಾತ್ರ ತೊಗೊಂಡು. ಇನ್ವೆಸ್ಟ್ಮೆಂಟ್ಸ್ ತಗೊಳಂಗೆ ಇಲ್ಲ. ಏನಕ್ಕೆ ಕಾರಣ ನನಗೆ ರನ್ ಮಾಡೋಕ್ಕಾಗ ಬಿಸ್ನೆಸ್ ಬೇಕಾಗಿಲ್ಲ ನನಗೆ. ನೀನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಬೇಕಿಲ್ಲ, ನಿಮಗೆ ಬೇಕಿಲ್ಲ ಕ್ಯಾಪಿಟಲ್ ಆರ್ಗನೈಸೇಷನ್, ಬೇಕು, ಅಸೆಟ್ಸ್ ಬೇಕಿಲ್ಲ, ಫರ್ನಿಚರು, ಲ್ಯಾಂಡ್ ಆ್ಯಂಡ್ ಮಷಿನರಿ. ಬೇಕಲ್ವಾ? ಇನ್ವೆಸ್ಟ್ಮೆಂಟ್ ಅಂದರೆ ನನ್ನ ಹತ್ರ ಅಮೌಂಟ್ ಜಾಸ್ತಿ ಅಂತ ನಾನು ಇನ್ವೆಸ್ಟ್ ಮಾಡಿರೋದು Yes, sir. ಕಡೆಗೆ. ಅದಿಲ್ಲದೆ ಇದ್ರೂ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ. ನಾವು ಗುಡ್ ವಿಲ್ ಮಾಡ್ತಾ ಇದ್ರೆ ಬಿಸ್ನೆಸ್ ರಿಲೇಟೆಡ್ ಮಾತ್ರ ಮಾಡ್ತೀವಿ. ಗುಡ್ ವಿಲ್ ಈಸ್ ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟು ಗುಡ್ ವಿಲ್ ಚೆಕ್ ಮಾಡೋದು ಅಂದರೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಮಾತ್ರ ತಗೋಬೇಕು, 100 ತಗೊಳ್ಳೋಂಗಿಲ್ಲ. ಅದು ಇನ್ವೆಸ್ಟ್ಮೆಂಟ್ ಬೇರೆ ಇರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಫ್ಲಾಟ್ ಹಾಕೊಳ್ತೀರಾ, ಇನ್ವೆಸ್ಟ್ಮೆಂಟ್ ಶೇರ್ಸ್ ಹಾಕೊಳ್ತೀರಾ, ಆಮೇಲೆ ಎಕ್ಸೆಸ್ ಅಮೌಂಟ್ ಇದೆ ಅಂತ ಹಾಕೊಂಡಿರ್ತೀರಾ ಅಷ್ಟೇ. ಅದು 75,000 ಎ ಸಿ ಬಂದಾಗ ಹೇಳಿದ್ದೀನಿ. ಎ ಸಿ ಬಂದರೆ ನನ್ನ ಕ್ಯಾಲ್ಕುಲೇಷನ್ ಮುಗಿದೋಯ್ತು. ಜಸ್ಟ್ ನಾರ್ಮಲ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಪ್ರಾಫಿಟ್ ಈಕ್ವಲ್ಸ್ ಇರಲಿ ಎ ಸಿ ಇಂಟು ಏನಾದ್ರು ಎಸ್ ಸರ್ ಎ ಸಿ 6,75,000 ಇಂಟು ಏನಾದ್ರು ಇದೆ 15% ಸರ್. ಕ್ಯಾಲ್ಕುಲೇಟ್ ಮಾಡಿ. ಸೂಪರ್ ಪ್ರಾಫಿಟ್ ಬರುತ್ತೆ. ಅವರೇಜ್ ಪ್ರಾಫಿಟ್ ಮೈನಸ್ ನಾವು ಪ್ರಾಫಿಟ್ Normal ಅವರೇಜ್ ಪ್ರಾಫಿಟ್ ಇಲ್ಲಿದೆ 1,40,000 ಮೈನಸ್ 1,01,000 50. ಸೊ ನೋಡ್ರಿ, ಕೆಲವು ಟೈಮ್ ಇದು ಜಾಸ್ತಿ ಇರುತ್ತೆ, ನೆಗೆಟಿವ್ ಅಂತ ಆನ್ಸರ್ ಅವಾಗ ಏನು ಕಾಲ್ ಮಾಡಂಗಿಲ್ಲ. ಅವಾಗ ನೆಕ್ಸ್ಟ್ ಫರ್ದರ್ ಏನು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. 38,750. ದಿಸ್ ಈಸ್ ಸೂಪರ್ ಪ್ರಾಫಿಟ್ ಆಯ್ತಲ್ವಾ? ಎಸ್ ಸರ್ ಇಷ್ಟಾದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಬಂದಾಯ್ತು. ಅವರೇಜ್ ಪ್ರಾಫಿಟ್ ಇಂಟು ನಮ್ಮ ಫಸ್ಟ್ ಹೇಳಿದ್ರೆ ಗುಡ್ ವಿಲ್ ಅಂಡರ್ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಅಲ್ವಾ? ಅವರೇಜ್ ಪ್ರಾಫಿಟ್ ಎಷ್ಟಿದೆ? 1,40,000. ಇಂಟು ಅವ್ರು ಹೇಳಿದ್ರೆ ಎಷ್ಟು 3 years. 4,20,000. ಅಲ್ವಾ? ಇದು ಎಸ್ ಸರ್ ಸೆಕೆಂಡ್ ಸೂಪರ್ ಪ್ರಾಫಿಟ್ ಇದೆ 38,750 ಇಂಟು 5 years. 5 years. ಎಸ್ ಸರ್ 93,750 ಚೆಕ್ ಮಾಡಿ ಒಂದ್ಸಲ. ಇದು 38,750 ಡಿವೈಡ್ ಬೈ 15% ಅಲ್ವಾ ಇದು? ಎಸ್ ಸರ್ 50% 0.15. 38,750 divided by 0.15. Sir, 5,000 ನೀನು ಡಿವೈಡೆಡ್ ಮಾಡ್ತೀಯ ಪರ್ಸೆಂಟೇಜ್ ಮಾಡಿ. 38,750 divided by 0.15 ಮಾಡಿ.
ಇಂಟು ಯಾಕೋ ಮಾಡ್ತಿದ್ದೆ ಡಿವೈಡ್ ಮಾಡೋ ಸರ್ 2,5,333.83. 2 lakh 133. ವಾವ್ ಸೊ ನೆಕ್ಸ್ಟ್ ಇನ್ನು ಎಷ್ಟು ಬೇಕು? ಇದು 38,750 into annual ಕೊಡ್ತಾರೆ ನೋಡಿ 2.2832 2.2832. 832 ನಾ Yes, sir. ಮಾಡಿ ಸರ್ 88,474. 88,474 ಇಷ್ಟ Yes, sir. ನೋಡಿದ್ರೆ ಹೌದಾ ಏನು ಮಾಡ್ಬೇಕು ಸರ್ ಆಫ್ ಮಾಡಲಾ?